ಜಯಂತ್, ಇದೆಲ್ಲ ಯಾಕೆ? ಇದೆಲ್ಲ ನಿನ್ನ ಉತ್ತರಕ್ಕೋಸ್ಕರ. ಈಗ ನೀನು ಹೇಳಲೇಬೇಕು, ನಿನ್ನ ಮನಸ್ಸಿನ ಮಾತು ಕೇಳಬೇಕು ಅಂತ ನನ್ನ ಹಾರ್ಟ್ ಬೀಟ್ ಮಾಡೋದನ್ನು ನಿಲ್ಲಿಸಿ ವೆಯ್ಟ್ ಮಾಡ್ತಾ ಇದೆ. ಮಯೂರಿ, ಜಾಸ್ತಿ ಕಾಯಿಸ್ಬೇಡ ಪ್ಲೀಸ್, ಹೇಳು. ಇನ್ನು ನಾಚಿಕೆನಾ? ಓಕೆ ಓಕೆ, ನಂಗೆ ಅರ್ಥ ಆಗತ್ತೆ. ಅದಕ್ಕೊಂದು ಐಡಿಯಾ ಹೇಳ. ಚಿನ್ನದಂಥ 3 ಪದಗಳನ್ನ ನಂಗೆ ಹೇಳು ಮಯೂರಿ. ಮೈ ಡಿಯರ್ ಜಯಂತ್, ಆ ಚಿನ್ನದಂಥ ಪದಗಳನ್ನ ಕೇಳಬೇಕು ಅಂತ ನಿನ್ನ ಮನಸ್ಸು ತುಡಿತಾ ಇದೆಯಾ? ಹೌದು. ಹೇಳ. ಹೇಳ. ಹೇಳೇ ಬಿಡ್ಲಾ? ಅಯ್ಯೋ ಹೇಳು ಮಯೂರಿ. ನೀನು ದೊಡ್ಡ ಹುಚ್ಚ. ವಾಟ್? ಈ ಚಿನ್ನದಂತ ಮಾತುಗಳನ್ನೇ ನಾನು ಹೇಳಬೇಕು ಅನ್ಕೊಂಡಿದ್ದು. ನಾನು ಹುಚ್ಚನ? ದೊಡ್ಡ ಹುಚ್ಚನ? ನಿಜ, ನಾನು ನಿನ್ನ ಪ್ರೀತಿಲಿ ಹುಚ್ಚ ಆಗ್ಬಿಟ್ಟಿದ್ದೀನಿ. ಐ ಆಮ್ ಕಂಪ್ಲೀಟ್ಲಿ ಇನ್ ಲವ್ ವಿತ್ ಯು.
ಜಯಂತ್, ಏನು ಹೇಳಬೇಡ. ನಾನು ಮುಂಚೆನೇ ಹೇಳಿದ್ನಲ್ಲ, ನಿನ್ನ ಕಣ್ಣಲ್ಲಿ ನನಗೆ ನನ್ನ ಸಂತೋಷ ಕಾಣುತ್ತೆ ಅಂತ. ಕಾಣ್ತಾ ಇದೆ. ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನಿನ್ನ ಕಣ್ಣು ಹೇಳ್ತಾ ಇದೆ. ಯಾಕೆ ಈ ರೀತಿ ಆಯಿತು? ಮಯೂರಿ, ಒಂದು ನಿಮಿಷ ಇರಮ್ಮ, ನಾನು ತೆಗಿತೀನಿ. ಇದನ್ನು ಹುಷಾರಾಗಿ ತೆಗಿಬೇಕು. ಗಾಯಕ್ಕೆ ಬಟ್ಟೆ ಅಂಟ್ಕೊಂಡಿರುತ್ತಲ್ಲ, ಎಳ್ದಾಗ ನೋವಾಗತ್ತೆ. ಇರ ಆಯಿತು. ನೋಯ್ತಿದ್ಯಾ? ಇರಮ್ಮ, ಆಯಿಂಟ್ಮೆಂಟ್ ಹಚ್ತೀನಿ. ಅತ್ತೆ, ಹಾಂ ನೀವು ಇಲ್ಲಿದ್ದೀರಾ? ಹಾಂಪ್ಪ. ಅಮ್ಮ ಆವಾಗ್ಲಿಂದ ಕರಿತಾ ಇದ್ರು. 5 ನಿಮಿಷ ಇವಳಿಗೆ ಆಯಿಂಟ್ಮೆಂಟ್ ಹಚ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಡಪ್ಪ. ಹಾಂ ಹಾಂ, ಬಂದೆ ಬಂದೆ. ಜಯಂತ, ಇವಳಿಗೆ ಸ್ವಲ್ಪನೂ ನೋವಾಗ್ದಂಗೆ ಒಂಚೂರು ಆಯಿಂಟ್ಮೆಂಟ್ ಹಚ್ಬಿಡಪ್ಪ. ತಗೋ. ಸರಿ ಅತ್ತೆ. ಬಂದೆ. ಏನೂ ಆಗಲ್ಲ.
ಅವತ್ತೇ ಹೇಳಿದ್ನಲ್ಲ ಪಾಪ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳೆ ಅಂತ. ಓ ಹೌದಲ್ಲ, ತಾವ್ಯಾವಾಗ ಡಾಕ್ಟರ್ ಆದ್ರಿ? ಐ ಮೀನ್ ನೀವ್ಯಾಕೆ ಅಪಾಯಿಂಟ್ಮೆಂಟ್ ಹಚ್ಚಕ್ ಹೋದ್ರಿ? ಅದನ್ನ ಮಾಡಕ್ಕೆ ಡಾಕ್ಟರ್ ಇದ್ದಾರೆ. ಏನ್ ಮೈ ಉರಿ? ಈ ಸಣ್ಣ ಗಾಯಕ್ಕೆ ಅಷ್ಟು ದೂರ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ಅಂತ ನಾನೇ. ಪರವಾಗಿಲ್ಲ ಬಿಡಿ, ನಾನೇನು ತಪ್ಪು ತಿಳ್ಕೊಳಲ್ಲ. ನನ್ನ ಗಂಡನ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಜಯಂತ್ ಅವ್ರೆ, ಅಮ್ಮ ಬಂದಿದ್ದಾರೆ, ನಿಮ್ಮನ್ನ ನೋಡ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ. ಬಂದೆ. ಬನ್ನಿ. ಅಯ್ಯೋ ಬನ್ನಿ. ಹೇಗಾಯ್ತು? ಬಹಳ ಚೆನ್ನಾಗಾಯ್ತು ಅಕ್ಕ. ನಾವು ಯಾವ ಶುಭ ಕಾರ್ಯ ಶುರು ಮಾಡಿದ್ರು ಶಿರ್ಡಿಗೆ ಹೋಗಿ ದರ್ಶನ ಮಾಡ್ಕೊಂಡೆ ಶುರು ಮಾಡೋದು. ಬನ್ನಿ ಹೇಳಿ ಅಂದ್ರೆ ಹೇಗಿದ್ದೀರಿ? ನಿನ್ನ ಅಳಿಯ ಏನಮ್ಮ ಡಾಕ್ಟರ್ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಡಾಕ್ಟ್ರ್ ಕೆಲಸನಾ? ಮಯೂರಿ ಕುತ್ತಿಗೆಗೆ ಗಾಯ ಆಗಿತ್ತು, ಅದಕ್ಕೆ ಜಯಂತನ್ಗೆ ಅಪಾಯಿಂಟ್ಮೆಂಟ್ ಹಚ್ಚು ಅಂತ ಹೇಳಿದ್ದೆ. ಬಹುಶಃ ಅದನ್ನ ಚಾರು ನೋಡಿ ಡಾಕ್ಟ್ರು ಅಂತ ಹೇಳ್ತಾ ಇದ್ದಾಳೆ. ಹೌದಾ ಅಳಿ ಅಂದ್ರೆ? ಅಯ್ಯೋ ನಿಂತೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಮದುವೆ ವಿಷಯ ಮಾತಾಡೋಣ ಅಂತಾನೆ ನಾನು ಬಂದಿರೋದು. ಅಮ್ಮ ಒಂದು ನಿಮಿಷ ಬಾ, ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ಪರ್ಸ್ನಲ್ ಆಗ ಏನೋ ಪುಟ್ಟು ಅಂತ ವಿಷಯ? ಹೇಳ್ತೀನಿ ಬಾ. ಎಕ್ಸ್ಕ್ಯೂಸ್ ಮೀ. ಏನೋ ಪುಟ್ಟು? ಅಮ್ಮ ಅಲ್ಲ, ಏನು ನಡೀತಾ ಇದೆ ಇಲ್ಲಿ? ಏನ್ ನಡೀತಿದೆ? ಮದುವೆ ಬಗ್ಗೆ ಮಾತುಕತೆ ನಡೀತಿದೆ. ನನಗೆ ಈಗಲೇ ಮದುವೆ ಬೇಡ. ಹಾಗಲ್ಲ ಪುಟ್ಟು. ಅಮ್ಮ ಪ್ಲೀಸ್ ಹೇಳೋದನ್ನ ಕೇಳು. ಏನ್ರಿ ಮೀನಾಕ್ಷಿ ಅವರೇ, ತಾಯಿ ಮಗ ಏನೋ ನಡೆಸ್ತಾ ಇದ್ದೀರಿ? ಏನೂ ಇಲ್ಲ ರೀ. ಪರವಾಗಿಲ್ಲ ಹೇಳಿ, ನಾವಿದ್ ಕಡೆ ಏನಾದರೂ ಒಂದು ವಿಷಯ ಇದ್ದೇ ಇರುತ್ತೆ. ಅದು ಚಾರು ತಾಯಿ ಬಂದಿದ್ದಾರೆ. ಚಾರು ತಾಯಿ ಬಂದಿದ್ದೀರಾ? ಹಾ. ಮತ್ತೆ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಡೀರಿ, ಬಾರ ಪುಟ್ಟ. ಹಾ ಬನ್ರಿ. ಬಾ. ಮೇಘ, ನೀನು ಈ ಡ್ರೆಸ್ಸಲ್ಲಿ ಸಖತ್ತಾಗಿ ಕಾಣಿಸ್ತಿದ್ಯಾ ಕಣೆ. ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ. ಸುಮ್ಮನೆ ಛಾಯಾ, ಭಯ ಆಗ್ತಿದೆ ನನಗೆ. ಏನೇ ನೀನು ಭಯ ಪಡ್ಕೊಂಡ್ರೆ ಕಾಲೇಜಿಂದ ಗೇಟ್ ಪಾಸ್ ತಗೊಳ್ಬೇಕಾಗತ್ತೆ ಅಷ್ಟೇ. ಹಾಗೆಲ್ಲ ಮಾತಾಡಬೇಡ, ನನಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪ್ಲೀಸ್ ಕಣೆ. ಅಯ್ಯೋ, ಬಲಿ ಕೊಡಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಕುರಿ ಥರ ಬರ್ತಾ ಇದೆಯಾ, ನಡಿಯೇ. ಆದರೂ ಛಾಯಾ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ನನಗೊಂಥರ ಆಗ್ತಿದೆ ಕಣೆ. ನೋಡಿದ್ರೆ ನೋಡ್ತಾರೆ, ಹುಡುಗರೆಲ್ಲ ಕಣ್ತಂಪು ಮಾಡ್ಕೊಳ್ತಾರೆ, ಹುಡುಗಿಯರು ಹೊಟ್ಟೆ ಹುರ್ಕೊಳ್ತಾರೆ. ಇದೆಲ್ಲ ತುಂಬ ಕಾಮನ್. ನಡಿ. ಅಲ್ವೇ, ನೀನೊಬ್ಳೇನ ಈ ಥರ ಡ್ರೆಸ್ ಹಾಕೊಂಡು ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗ್ತಾ ಇರೋದು? ನಿನ್ ಥರನೇ ಎಲ್ಲರೂ ಡ್ರೆಸ್ ಹಾಕೊಂಡು ಹೋಗ್ತಿದ್ದಾರೆ ತಾನೆ, ಮತ್ತೇನು ನಾಚಿಕೆ? ನಡಿ.
ಛಾಯಾ ಆದರೂ ಆದರೂ ಇಲ್ಲ ಇದ್ರೂ ಇಲ್ಲ, ಟೈಮ್ ಬೇರೆ ಆಗ್ತಾ ಇದೆ, ನಡಿ ಬೇಗ. ಬಾರೆ, ಟೈಮ್ ಆಯಿತು. ಟೈಮು ಆ ದೂರ್ವಾಸ ಮುನಿ ಇನ್ನೇನು ಮಾಡ್ತಾರೋ, ಬಾಯ್ ಕಡೆ. ಅಯ್ಯೋ ಇರೇ, ನಾನು ಬರ್ತೀನಿ. ಸಾರಿ ಸರ್, ಸ್ವಲ್ಪ ಲೇಟ್ ಆಯಿತು. ಎಷ್ಟು ಲೇಟ್ ಆಯ್ತು? 4 ನಿಮಿಷ. 4 ರೌಂಡ್ ಸರ್. 4 ರೌಂಡ್. ಪಶುಪತಿಯವರೇ, ಏನಕ್ಕ? ಜಯಂತನ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಪ್ರಸಾದ್ ಅವರು ಕೇಳ್ತಾ ಇದ್ದಾರಂತೆ. ಏನು ಹೇಳೋಣ? ಎಂಗೇಜ್ಮೆಂಟ್ ಮಾಡಿ ತುಂಬ ದಿನಗಳಾಯಿತು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಅಂತ. ಹೀಗೆ ಮದುವೆನ ಮುಂದಕ್ಕೆ ಹಾಕ್ತಾ ಹೋಗ್ತಾ ಇದ್ದರೆ ಹೊಸ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ. ಆಮೇಲೆ ಬಂಧುವರ್ಗದವ್ರು ಕೇಳ್ತಾ ಇರ್ತಾರಲ್ವಾ, ಅವ್ರಿಗೇನು ಉತ್ತರ ಕೊಡೋದು? ನಿಮ್ಮ ಮಾತು ನಿಜನೇ. ಇಂಥ ವಿಷಯಗಳಲ್ಲಿ ತಡ ಮಾಡಬಾರ್ದು, ಹಾಗೆ ಆತರನೂ ಮಾಡಬಾರ್ದು. ಒಂದೊಳ್ಳೆ ದಿನ ಪ್ರಸಾದ್ ಅವ್ರನ್ನ ಕರ್ಕೊಂಡು ಬನ್ನಿ, ಪುರೋಹಿತರು ಕರೆಸ್ತೀನಿ. ಎರಡೂ ಜಾತಕನ ಪರಿಶೀಲನೆ ಮಾಡಿ ಮದುವೆ ನಿಶ್ಚಯ ಮಾಡೋಣ. ಜಾತಕನ ಮುಂಚೆನೇ ಎಲ್ಲ ಪರಿಶೀಲನೆ ಮಾಡಿದೀವಲ್ಲ, ಮತ್ತೊಂದ್ಸಲಿ ಮಾಡಬೇಕಾ? ಜಾತಕ ಹೊಂದಾಣಿಕೆ ಆಗಿದೆ, ಅದ್ರದ್ದೇನು ತೊಂದರೆ ಇಲ್ಲ. ಆದರೆ ಮದುವೆ ಮಾಡೋಕ್ಕೆ ಮುಂಚೆ ಜಾತಕನ ಇನ್ನೊಂದ್ಸಲ ಪರಿಶೀಲನೆ ಮಾಡೋದು ರೂಢಿ. ನಿಶ್ಚಯ ಮಾಡೋ ದಿನ ಅವರಿಬ್ರಿಗೂ ಶುಭ ತರೋ ಹಾಗಿರ್ಬೇಕಲ್ಲ. ನೀವು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಆದಷ್ಟು ಬೇಗ ಇವ್ರನ್ನ ಬರೋಕ್ಕೆ ಹೇಳ್ತೀನಿ. ಇನ್ನೊಂದ್ಸಲಿ ಬರಬೇಕಾದ್ರೆ ಜಾತಕ ತೊಗೊಂಡು ಬನ್ನಿ. ನಾನು ಬರ್ತೀನಿ ಅಕ್ಕ, ನಾನು ಅಂಗಡಿ ಹೋಗಿ ಬರ್ತೀನಿ. ಸರಿ. ಅದು ಮದುವೆ ಬಗ್ಗೆ ಅಳಿಯಂದ್ರಿಗೆ ಏನೋ ಸಮಸ್ಯೆ ಇರೋ ಹಾಗಿದೆ. ಅಕ್ಕ, ಹಾಗೇನಾದರೂ ಪ್ರಾಬ್ಲಮ್ ಇದ್ರೆ ನೇರವಾಗಿ ಹೇಳ್ಬಿಡಿ, ಸಾಲ್ವ್ ಮಾಡಿದ್ರೆ ಆಯಿತು. ಅಯ್ಯೋ, ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಮತ್ತೆ ಅಳಿಯಂದ್ರು ನಿಮ್ಮನ್ನು ಸಪ್ರೇಟಾಗಿ ಕರ್ಕೊಂಡು ಹೋಗಿ ಏನೋ ಹೇಳ್ತಿರೋ ಆಗಿತ್ತು. ಅದಾ, ಕೆಲಸ ಸಿಕ್ಕಿದ ಮೇಲೆ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಕೇಳ್ತಿದ್ದ. ಅಯ್ಯೋ, ಕೆಲಸಕ್ಕೇನಂತೆ, ಒಂದಿಲ್ಲ ಅಂದರೆ ಮತ್ತೊಂದು ಸಿಗತ್ತೆ. ಕೆಲಸಕ್ಕೋಸ್ಕರ ಮದುವೆನ ಮುಂದೂಡೋಕ್ಕಾಗತ್ತಾ? ಇಷ್ಟಕ್ಕೂ ನಮ್ಮ ಚಾರುನ ಮದುವೆ ಆದಮೇಲೆ ಜಯಂತ್ಗೆ ಕೆಲಸ ಮಾಡೋ ಅಗತ್ಯ ಏನಿರುತ್ತೆ ಹೇಳಿ? ನೀವೆಲ್ಲ ಹೊಸ ಅಡ್ಮಿಷನ್, ನಿಮ್ಮನ್ನು ನೋಡಿ ಖುಷಿ ಆಗ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ತಿಂಗಳಿಂದ ಇಂಟರ್ ಕಾಲೇಜ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ವಿದ್ಯಾವಿನಾಯಕ ಕಾಲೇಜು ಸತತವಾಗಿ 8 ವರ್ಷ ಚಾಂಪಿಯನ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಕಳೆದ 3 ವರ್ಷದಿಂದ ನಾವು ಕ್ವಾರ್ಟರ್ ಫೈನಲ್ಸ್ಗೂ ಕೂಡ ತಲುಪಕ್ಕಾಗಿಲ್ಲ. ಕಾರಣ ಇಷ್ಟೇ, ಸೋಮಾರಿ ಪ್ಲೇಯರ್ಸ್. ಕರೆಕ್ಟಾಗಿ ಪ್ರಾಕ್ಟೀಸಿಗೆ ಬರಲ್ಲ, ಕೋಚ್ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಿ ಹೋದ್ರೂ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್. ಹಿಂದೆ ಇದ್ದಿದ್ದ ಕೋಚು ರಿಸೈನ್ ಮಾಡಕ್ ಮುಂಚೆ ಈ ತರ ಬರೆದಿಟ್ಟು ಹೋಗಿದ್ದಾರೆ. ಬಟ್ ನನ್ನ ಪೀರಿಯಡ್ನಲ್ಲಿ
ಇದು ರಿಪೀಟ್ ಆಗಕೂಡದು. ಡೂ ಯು ಅಂಡರ್ಸ್ಟ್ಯಾಂಡ್? ಓಕೆ ಗರ್ಲ್ಸ್, ವಿ ಶಲ್ ಪ್ರಾಕ್ಟೀಸ್ ನಾವ್. ಬೇಗ, ನಿನ್ಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ನೋ ಸರ್. ಮತ್ತ್ಯಾಕೆ ನಿಂತಿದ್ಯಾ? ಗೋ. ಓಕೆ ಸರ್.